ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ನಮ್ಮ ದೇವರು ನಮ್ಮ ಸಂಗಡ ಪ್ರತಿದಿನ ಮಾತನಾಡುವ ದೇವರು, ಪ್ರತಿ ಕ್ಷಣ ಮಾತನಾಡುವ ದೇವರು. ಕೇಳಿಸಿಕೊಳ್ಳಲು ನಾವು ಪ್ರಾರಂಭ ಮಾಡುವಾಗ ಖಂಡಿತ ನಾವು ತಪ್ಪಿ ಹೋಗಲು ಸಾಧ್ಯವಿಲ್ಲ, ಸೋತು ಹೋಗಲು ಸಾಧ್ಯವಿಲ್ಲ, ಆಶಾಭಂಗ ಆಗಲು ಸಾಧ್ಯವಿಲ್ಲ. ಇವತ್ತು ಕೂಡ ಒಂದು ವಾಕ್ಯವನ್ನು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಾಕ್ಯ, ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 16. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು, ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವನಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಹಾಲೆಲೂಯ. ಇಲ್ಲಿ ಅಬ್ರಹಾಂ, ಸ್ಯಾರಾ ಇವರಿಗಾಗಿ ದೇವರು ಹೇಳುವಂಥ ಕಾರ್ಯಗಳು ನಾವು ನೋಡುವಾಗ, ನಾವು ಮುಂದೆ ಓದುವಾಗ, ಹಿಂದೆ ನಾವು ವಾಕ್ಯಗಳನ್ನು ಮೇಲೆ ಓದುವಾಗ ಯಾವ ರೀತಿ ಅಬ್ರಹಾಮನು, ಸಾರಾಳು ತಾವು ದೇವರು ಹೇಳಿದಾಗ ತಮ್ಮ ಸ್ವಂತ ದೇಶ, ತಮ್ಮ ಕುಟುಂಬ, ತಮ್ಮ ಪಟ್ಟಣ, ತಮ್ಮ ಎಲ್ಲವನ್ನ ಬಿಟ್ಟು ದೇವರು ತೋರಿಸುವಂತಹ ಜಾಗಕ್ಕೆ ಅವರು ಹೊರಟು ಬಂದರು. ಪ್ರವಾಸಿಗಳಾಗಿ ಡೇರೆಗಳಲ್ಲಿ ವಾಸ ಮಾಡುತ್ತಾ, ದೇವರನ್ನೇ ಅವಲಂಬಿಸುತ್ತಾ, ದೇವರನ್ನೇ ನಂಬುತ್ತಾ, ಯಾವ ಒಂದು ದೃಢವಾದ ವರಮಾನ, ದೃಢವಾದ ಒಂದು ದೇಶ, ದೃಢವಾದ ಮನೆ, ಕಟ್ಟಡ ಇಲ್ಲ ಅವರಿಗೆ. ಅವರು ಯಾವ ರೀತಿ ದೇವರು ಅವರನ್ನು ನಡೆಸಿದ್ರೋ ಅದೇ ರೀತಿಯಲ್ಲಿ ದೇವರ ಅಪ್ಪಣೆಯ ಮೇರೆಗೆ ದೇವರ ಕಟ್ಟಳೆಯನ್ನು ಪಾಲಿಸುತ್ತಾ, ದೇವರ ಮಾತಿಗೆ ವಿಧೇಯರಾಗುತ್ತಾ ಅವರು ದೇಶದಿಂದ ದೇಶ ಪ್ರವಾಸ ಮಾಡುತ್ತಾ, ಡೇರೆಗಳಲ್ಲಿ, ಗುಡಾರಗಳಲ್ಲಿ ವಾಸ ಮಾಡುತ್ತಾ, ನಮಗೆ ಪರಲೋಕದಲ್ಲಿ ಒಂದು ಮನೆ ಇದೆ, ದೇವರು ನಮಗೆ ಸ್ಥಿರವಾದ ಮನೆಯನ್ನು ಕೊಡುತ್ತಾರೆ, ಪರಲೋಕವೇ ನಮಗೆ ಸ್ಥಿರವಾದ ನಿವಾಸ ಸ್ಥಾನ ಎಂಬುದಾಗಿ ನಂಬಿಕೆಯಿಂದ ಇದ್ದ ಕಾರಣ ದೇವರವರ ಬಗ್ಗೆ ಹೇಳುವ ವಿಷಯ ಏನು? ಆದ ಕಾರಣ ದೇವರು ಅವರ ವಿಷಯವಾಗಿ ನಾಚಿಕೆ ಪಡಲಿಲ್ಲ. ಅವರ ದೇವರು ಅಂದರೆ ಅಬ್ರಹಾಮನ ದೇವರು, ಸಾರಾಳ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ಕರೆಸಿಕೊಳ್ಳುವುದಕ್ಕೆ, to be called as a God of Abraham, Isaac and Jacob and Sarah, Leah and Rachel and Rebecca, God was not ashamed. ದೇವರು ನಾಚಿಕೆ ಪಡಲಿಲ್ಲ ಅಂತೆ. ಇವತ್ತು ಇದೇ ಕಾರ್ಯ ನಿಮ್ಮ ಜೀವನದಲ್ಲಿ ದೇವರು ಹೇಳಲು ಸಾಧ್ಯನಾ? ಕ್ಯಾನ್ ಗಾಡ್ ಸೇ, ಐ ಆಮ್ ನಾಟ್ ಅಶೇಮ್ಡ್ ಟು ಬಿ ಕಾಲ್ಡ್ ಅ ಗಾಡ್ ಆಫ್ ಸೋ ಆ್ಯಂಡ್ ಸೋ? ನಿಮ್ಮ ದೇವರು ಅನ್ನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ ಅಂಥ ಒಂದು ಜೀವನ, ಅಂಥ ಒಂದು ನಂಬಿಕೆ ತುಂಬಿದ ಜೀವನ, ಚಂಚಲತೆ ಇಲ್ಲದ ನಂಬಿಕೆ, ಭರವಸೆ, ಪೂರಾ ಭರವಸೆ ಉಳ್ಳ ಒಂದು ಜೀವನ. ಹಲ್ಲೆಲೂಯಾ. ಈ ಲೋಕ ನನಗೆ ಪರದೇಶ, ಈ ಲೋಕ ನನಗೆ ಸ್ಥಿರ ಅಲ್ಲ, ಕಾಯಂ ಅಲ್ಲ, ಪರ್ಮನೆಂಟ್ ಅಲ್ಲ. ನನಗೆ ಪರ್ಮನೆಂಟ್ ಆದ ದೇಶ, ನನಗೆ ಸ್ಥಿರವಾದ ನಿವಾಸ ಸ್ಥಾನ ನನ್ನ ದೇವರ ಬಳಿಯಲ್ಲಿ ಇದೆ. ಆದ ಕಾರಣ ದೇವರು ಏನು ಮಾಡಿದರು? ಅಂಥವರಿಗೋಸ್ಕರ ಎಲ್ಲವನ್ನ ಮಾಡಿದರು. ದೇವರು ಅವರನ್ನು ಬರಿಗೈಯಾಗಿ ಭೂಮಿಯಲ್ಲಿ ಬಿಡಲಿಲ್ಲ. ಹಲ್ಲೆಲೂಯಾ. ದೊಡ್ಡ ಸೀಮಾನಾಗಿ, ದೊರೆಯಾಗಿ, ದೊಡ್ಡ ಐಶ್ವರ್ಯವಂತರಾಗೆ ದೇವರು ಇವರನ್ನೆಲ್ಲ ಇಟ್ಟರು ಈ ಭೂಮಿಯಲ್ಲಿ. They lived as strangers, they lived as pilgrims in this world, but God did not leave them empty-handed. Hallelujah. Sometimes ಈ ಕಾಲದಲ್ಲಿ ಕೂಡ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಏನೂ ಇಲ್ಲದೆ ಇರಬಹುದು. ನನಗಂತ ಮನೆ ಇಲ್ಲ, ನನಗಂತ ದೃಢವಾದ ಯಾವುದೂ ಇಲ್ಲವಲ್ಲ, ಸ್ವಂತ ಮನೆ ಇಲ್ಲ, ಸ್ವಂತ ವ್ಯಾಪಾರ ಇಲ್ಲ, ಸ್ವಂತ ಬಿಸ್ನೆಸ್ ಇಲ್ಲ ಎಂಬುದಾಗಿ ಒಂದು ವೇಳೆ ಒಂದು ಪಿಲ್ಗ್ರಿಮ್ ಥರ, ಒಂದು ಪ್ರಯಾಸಿಗನ ಹಾಗೆ ನೀವು ಜೀವನ ಇದೆಯಾ? ನಾನು ಯಾವಾಗ ಕಟ್ಟುತ್ತೀನಿ? ಯಾವ ವಸತಿ ಇಲ್ಲ, ವಾಟ್ ಕೆನ್ ಐ ಡೂ? ಏನು ಮಾಡಲಿ ಎಂಬುದಾಗಿ ನೀವು ಚಿಂತೆ ಮಾಡುತ್ತಾ ಇದ್ದೀರಾ? ಹಲ್ಲೆಲೂಯಾ. ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ನಮ್ಮ ಪೂರ್ವಿಕರು, ನಮ್ಮ ಪಿತೃಗಳು ಬೈಬಲಲ್ಲಿ ಯಾವ ರೀತಿ ಜೀವನ ಮಾಡೋದು, ದೇವರವ್ರನ್ನ ಕೈ ಬಿಟ್ಟಿಲ್ಲ, ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. 100ಕ್ಕೆ 100ರಷ್ಟು ಆಶೀರ್ವಾದವಾಗಿ ಅವರನ್ನು ಇಟ್ಟಿದ್ದರು. ಅದೇ ರೀತಿ ನಿಮ್ಮನ್ನು ಕೂಡ ಕೈ ಬಿಡುವುದಿಲ್ಲ, ನಿಮಗೆ ಯಾವುದೂ ಕಡಿಮೆ ಮಾಡುವುದಿಲ್ಲ. ಯಾವ ಮೇಲಿಗೂ ಕೊರತೆ ಇಲ್ಲದೆ ದೇವರು ನಿಮ್ಮನ್ನು ಆಶ್ಚರ್ಯವಾಗಿ ನಡೆಸುತ್ತಾರೆ. ಡೋಂಟ್ ವರಿ ಅಬೌಟ್ ಟುಮಾರೋ, ಡೋಂಟ್ ವರಿ ಅಬೌಟ್, ದರ್ ಇಸ್ ನಥಿಂಗ್ ಆನ್ ಯೋರ್ ಓನ್, ಇನ್ ಯೋರ್ ನೇಮ್. ನಿಮ್ಮ ಹೆಸರಲ್ಲಿ, ನಿಮ್ಮ ಸ್ವಂತವಾಗಿ ಏನೂ ಇಲ್ಲ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ದೇವರು ನಿಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನನ್ನ ದೇವರು, ದೇವರು ನಿಮ್ಮ ದೇವರು ಎಂಬುದಾಗಿ ಹೇಳ್ರಿ. ದೇವರು ನನ್ನ ದೇವರು, ನನಗೆ ಅದು ದೇವರಿದ್ದಾರೆ.
ಐ ಹ್ಯಾವ್ ನಥಿಂಗ್ ಬಟ್ ಐ ಹ್ಯಾವ್ ಅ ಗಾಡ್. ನನಗೇನೂ ಇಲ್ಲ, ಆದರೆ ನನಗೊಬ್ಬ ದೇವರಿದ್ದಾರೆ. ಹಾಲೆಲೂಯ. ಅಬ್ರಹಾಮನ ದೇವರು, ಇಸಾಕನ ದೇವರು, ಓ ಹಾಲೆಲೂಯ. ಬರಗಾಲದಲ್ಲಿ 100ರಷ್ಟು ಕೊಟ್ಟ ದೇವರು, ಬಂಜೆತನದಲ್ಲಿಯೇ ಮಗುವನ್ನು ಕೊಟ್ಟ ದೇವರು ನಿಮ್ಮ ದೇವರು. ಯು ಆರ್ ಗಾಡ್. ಹಾಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ದೇವರಿಗೆ ಸ್ತೋತ್ರ ಮಾಡಿರಿ, ಈ ದೇವರನ್ನ ಆರಾಧನೆ ಮಾಡಿರಿ, ಈ ದೇವರನ್ನ ಕೊಂಡಾಡ್ರಿ. ನಮ್ಮ ದೇವರು ನಮಗೆ ಇದ್ದಾರೆ. ಹಾಲೆಲೂಯ. ನಮ್ಮ ಹೆಸರು ಹೇಳಿ ನಮ್ಮ ದೇವರು ಎಂಬ ಕರೆಯುವುದಕ್ಕೆ ನಾಚಿಕೆ ಪಡದೆ ಒಬ್ಬರು ಇದ್ದಾರೆ. ಕೆಲವರು ಹಾಲೆಲೂಯ ಜನರು, ಜಗತ್ತು, ಕುಟುಂಬ ಒಂದು ವೇಳೆ ಓ ನಿನಗೆ ಏನಿದೆ, ದರಿದ್ರ, ನೀನು ದರಿದ್ರದಲ್ಲಿ ಇದೆಯಾ, ನೀನು ಬಡತನದಲ್ಲಿ ಇದೆಯಾ, ನಿನಗೆ ಏನೂ ಇಲ್ಲ ಎಂಬುದಾಗಿ ಜನರು ನಮ್ಮನ್ನು ನಮ್ಮ ಜೊತೆ ಐಡೆಂಟಿಫೈ ಮಾಡೋದಕ್ಕೂ ಅಥವಾ ಹೊಂದಿಕೊಳ್ಳುವುದಕ್ಕೂ ನಾಚಿಕೆ ಪಡುವಾಗ, ಜನರು ನಮ್ಮನ್ನು ಮನೆಗೆ ಕರೆಯುವುದಕ್ಕೆ ನಾಚಿಕೆ ಪಡುವಾಗ, ದೇವರು ನಾಚಿಕೆ ಪಡದ ದೇವರು, ನಾಚಿಕೆ ಪಡಿಸದ ದೇವರು. He will not be ashamed to call you as his child, neither he will put you to shame. ಹಾಲೆಲೂಯ. ಸ್ತೋತ್ರ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಪ್ರಕಾರ ಒಬ್ಬೊಬ್ಬರ ಮೇಲೆ ಆಶೀರ್ವಾದ, ಒಬ್ಬೊಬ್ಬರ ಮೇಲೆ ಬಿಡುಗಡೆ, ಒಬ್ಬೊಬ್ಬರಿಗೂ ಒಂದು ಬಿಡುಗಡೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಕುರಿತು ನಾಚಿಕೆ ಪಡುವುದಿಲ್ಲ, ನಿಮ್ಮನ್ನು ನಾಚಿಕೆ ಪಡಿಸುವುದಿಲ್ಲ. ಆದ ಕಾರಣ ದೃಢವಾಗಿರ್ರಿ, ಚಂಚಲ ಚಿತ್ತವನ್ನು ತೆಗೆದುಹಾಕ್ರಿ, ಪೂರ ಭರವಸೆಯನ್ನು ದೇವರ ಮೇಲೆ ಹಾಕಿ ನೋಡ್ರಿ. ಇವತ್ತೇ ಅದ್ಭುತ ನಡೆಯುವುದನ್ನು ನೀವು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ